ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನು ತುಂಬಾ ಇಷ್ಟ ಆಗುತ್ತೆ, ಈಸಿ ಡಿಸೈನು. ಮತ್ತು ಇದಕ್ಕೆ ನಾನು ಈ ಥರ ರಿಂಗ್ ಬೀಡ್ಸು ಮತ್ತು ಈ ಥರ ಸ್ಟೋನ್ ಬೀಡ್ ತೊಗೋತಾ ಇದ್ದೀನಿ. ಸ್ಟೋನ್ ಬೀಡು ಇದಕ್ಕೆ 157 ದಾರ ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ನಾನು ನೋಡಿ, ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ರಿಂಗ್ ಬೀಡಲ್ಲಿ ಗ್ಯಾಪ್ ಇದೆ ನೋಡಿ ಫ್ರೆಂಡ್ಸ್. ಇದು ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ರಿಂಗ್ ಬೀಡಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಮಧ್ಯ ಈ ದಾರನ ನಾವು ಕಟ್ಕೋಬೇಕು. ಅಂದರೆ ಸೇಮ್ ಬೇಬಿ ಕುಚ್ಚು ಥರ ಕಟ್ಕೊಬೇಕು. ಕಟ್ಕೊಂಡು ನೋಡಿ ಈ ಥರ ಕಟ್ಕೊಂಡು ನೋಡಿ ಈ ಥರ ಕಟ್ಕೋಬೇಕು. ಗ್ರಿಪ್ಪಾಗಿ ಇಟ್ಕೊಂಡು ಕಟ್ಕೋಬೇಕು ಫ್ರೆಂಡ್ಸ್. ಯಾರ್ಯಾರು ನನ್ನ ಹೊಸ ಈ ಚಾನಲ್ ನೋಡ್ತಾ ಇದ್ದೀರಾ ಹೊಸಬ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಹೀಗೆ ಮಾಡ್ಕೋಬೇಕು. ನೋಡಿ ಈಗ ನಾನು ಆಲ್ರೆಡಿ ಈ ಥರ ಪಿಂಕ್ ಕಲರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕರೆಕ್ಟಾಗಿ ನಾನು ಇದನ್ನು ಕಟ್ ಮಾಡ್ಕೋತೀನಿ. ನೋಡಿ ಹೀಗೆ ಇಟ್ಕೊಂಡು ಸಮಾಗಿ ಈಕ್ವಲ್ ಆಗಿ ಬರಬೇಕು. ಈಕ್ವಲ್ ಆಗಿ ಬರೋ ಥರ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನೋಡಿದ್ರಾ, ಈ ಥರ ಬರುತ್ತೆ. ಈ ಥರ ಆದಮೇಲೆ ಇವಾಗ ಇದಕ್ಕೆ ಹೇಗೆ ರಿಂಗ್ ಬೀಡ್ ಹಾಕೋದು ನಾನು ಹೇಳ್ಕೊಡ್ತೀನಿ. ನೋಡಿ ಈಗ ನಾನು ಆಲ್ರೆಡಿ 3 ಮಾಡಿದ್ದೀನಿ. ಈಗ ಮತ್ತೆ ಬೇರೆ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಇಲ್ಲಿ ಈ ಥರ ಸ್ಟೋನ್ ಬೀಡ್ ಇರುತ್ತಲ್ಲ, ಇದಕ್ಕೆ ನಾನು 4 ಎಳೆ ದಾರ ತೊಗೊಂಡಿದ್ದೀನಿ. ಮೀನ್ಸ್ ಥ್ರೆಡ್ಡಿಂಗ್ ಬರುತ್ತಲ್ಲ, ಸ್ಟಿಚಿಂಗ್ ಥ್ರೆಡ್, ಅದನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಬೆಟ್ಟಷ್ಟು ಗ್ಯಾಪ್ ಕೊಡ್ತಾಯಿದ್ದೀನಿ. ಗ್ಯಾಪ್ ಕೊಟ್ಟು ಫಸ್ಟು ನಾನಿಲ್ಲಿ ತೊಗೋತೀನಿ. ನೋಡಿ ಈಗ ಇಲ್ಲಿ ನೋಡಿ, ಇಲ್ಲೂ ಮತ್ತು ಇಲ್ಲಿ ತೂತಿದೆಯಲ್ಲ, ಮೀನ್ಸ್ ಇದಕ್ಕೂ ಸೂಜಿ ತೂರಿಸೋದಕ್ಕೆ ಅಲ್ಲಿಗೆ ನಾನಿಲ್ಲಿ ಸೂಜಿನ ಹಾಕೋತಾ ಇದ್ದೀನಿ. ಫಸ್ಟ್ ಇದನ್ನ ಹಾಕ್ಕೊಂಡು ನಾವು ಹಿಂಗೆ ತೊಗೋಬೇಕು. ತೊಗೊಂಡು ನೋಡಿ ಈ ಥರ ಇದೆಯಲ್ಲ, ಈ ಥರ ನೋಡಿ ಇಲ್ಲಿಗೆ ಹಾಕಬೇಕು. ಇಲ್ಲಿಗೆ ಹಾಕಿ ಕಟ್ಟಿ ಮತ್ತೆ ಇನ್ನೊಂದು ಸಲ ಈ ಬ್ಯಾಕ್ ಸೈಡ್ಗೆ ನೋಡಿ ಈಗ ಬಂದು ಮತ್ತೆ ಇಲ್ಲಿ ನೋಡಿ ಹೀಗಿದೆಯಲ್ಲ ಗ್ಯಾಪು, ಆ ಗ್ಯಾಪ್ಗೆ ಮತ್ತೆ ನಾನು ದಾರ ತೊಗೊಂಡು ನಾನು ಇಲ್ಲಿ ಹೀಗೆ ಕಟ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಾದಮೇಲೆ ನಾನೀಗ ದಾರನ ಕಟ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಈ ದಾರ ಇದೆಯಲ್ಲ, ಇದನ್ನು ತೊಗೋತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಬರಬೇಕು. ಅಂದರೆ ಈಗ ಇದು ಥ್ರೆಡ್ಡಿಂಗ್ ಬಿಟ್ಟಿರ್ತೀವಲ್ಲ, ಅದು ಸ್ವಲ್ಪ ಬ್ಯಾಕ್ ಸೈಡ್ ಬಂದ್ರೇ ಒಳ್ಳೆಯದು. ನೋಡಿ ಈ ಥ್ರೆಡ್ಡಿಂಗ್ ಇದೆಯಲ್ಲ, ಇದು ಬ್ಯಾಕ್ ಸೈಡಿಗೆ ಹೋಗಬೇಕು. ಸೊ ನಾನೀಗ ಈ ಬೀಡನ್ನ ತೊಗೊಂಡು ನೋಡಿ ಒಂದು ಬೆಟ್ಟಷ್ಟು ಗ್ಯಾಪ್ ಬಿಡ್ತಾಯಿದ್ದೀನಿ. ಬಿಟ್ಟು ಹೀಗೆ ತೊಗೊಂಡು ಫಿನಿಶಿಂಗ್ ಟಚ್ ಕೊಡಬೇಕಾದ್ರೆ ಗಮ್ ಹಾಕಬೇಕು ಫ್ರೆಂಡ್ಸ್. ಲಾಸ್ಟಲ್ಲಿ ನಾನು ಅದು ತೋರಿಸ್ತೀನಿ ನಿಮಗೆ, ಕೊನೆವರೆಗೂ ವಿಡಿಯೋ ನೋಡಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅಷ್ಟು ಲುಕ್ಕಾಗಿ ಕಾಣುತ್ತೆ. ಸ್ಟೋನ್ ಬೀಡ್ ಆಗಿರೋದ್ರಿಂದ ನೀವು ಬೇರೆ ಬೀಡು ಹಾಕ್ಬೋದು, ಬಟ್ ಇಷ್ಟು ಲುಕ್ ಕೊಡೋಲ್ಲ ನಿಮಗೆ. ಸ್ಟೋನ್ ಬೀಡ್ ಆದರೆ ತುಂಬ ಚೆನ್ನಾಗಿ ಲುಕ್ಕಾಗಿ ಎಲಿಗೆಂಟಾಗಿ ಕಾಣುತ್ತೆ. ನೋಡಿ ಈ ಥರ 2 ಸಲ ತೊಗೊಂಡು ಹೀಗೆ ನೋಡಿ ಈಗ ನೋಡಿ ಹೀಗೆ ಕಟ್ ಮಾಡಿಬಿಟ್ಟು ನೋಡಿ ಇವಾಗ ನಾನು ಫೈನಲ್ ಟಚ್ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ದಾರ ಇರುತ್ತಲ್ಲ, ಈ ದಾರನ ಹೀಗೆ ಗಮ್ ತೊಗೊಂಡು ಹೀಗೆ ಅಂಟಿಸ್ಬೇಕು. ನೋಡಿ ಈ ಥರ ಗಮ್ ತೊಗೊಂಡು, ಆ್ಯಕ್ಚುಲಿ ನೀವು ಮಾಡೋಕ್ಕೆ ಮುಂಚೆನೇ ಇವಾಗ ಅಂದರೆ ನಾನು ಅವಾಗೆ ತೋರಿಸಿದ್ನಲ್ಲ ಗಂಟು ಹಾಕಬೇಕಾದ್ರೆ, ಆವಾಗೇ ಮಾಡ್ಕೊಂಬಿಟ್ರೆ ಇನ್ನೂ ಒಳ್ಳೆಯದು. ಮಾಡಾದಮೇಲೆ ಸುಮ್ಮನೆ ಹಿಂಸೆ ಆಗುತ್ತೆ. ಈ ಥರ ಎಲ್ಲ ಉಲ್ಟಾ ಹಾಕಿ ಸೀರೆ ಎಲ್ಲ ಉಲ್ಟಾ ಹಾಕಿ ಮಾಡಬೇಕು. ಅದ್ರ ಬದಲು ನೀವು ಈ ಥರ ಬೀಡ್ಸ್ ಹಾಕಿ ದಾರ ಕಟ್ಕೋತಿರಲ್ಲ, ಕುಚ್ಚು ಕಟ್ಕೋತಿರಲ್ಲ, ಆ ಟೈಮಲ್ಲೇ ಮಾಡ್ಕೊಂಬಿಟ್ರೆ ಇನ್ನೂ ಒಳ್ಳೆಯದು. ನೋಡಿ ಈ ಥರ ನೋಡಿ ಫ್ರೆಂಡ್ಸ್, ಈಗ ಡಿಸೈನ್ ಆಗಿದೆ ಫ್ರೆಂಡ್ಸ್. ಈಗಾಗಿದೆ ನೋಡಿ, ಈ ಥರ ಕಾಣುತ್ತೆ ಲುಕ್ಕಾಗಿ.